ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಮೊನ್ನೆ ದಿನ ಅಂದರೆ ಆಗಸ್ಟು 15 ಮತ್ತು ಜನವರಿ 26ರಂದು ಡಿಮಾರ್ಟಲ್ಲಿ ತುಂಬ ಆಫರ್ಗಳು ನಡೀತಾವೆ ಅಂತ ಹೇಳಿದರು. ಆಗಸ್ಟ್ 15ಕ್ಕೂ ಹೋಗಿದ್ವಿ, ಬಟ್ ಅವತ್ತಿನ ದಿನ ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ. ಅಂದರೆ ಎಷ್ಟೊಂದು ಆಫರ್ಗೆ ಕಂಟಿನ್ಯೂ ಇರ್ಬೋದು, ಡಿಮಾರ್ಟಲ್ಲಿ ಯಾವಾಗಲೂ ಇರ್ತಾವಲ್ಲ, ಅದೇ ರೀತಿ ಅಂದ್ಕೊಂಡಿದ್ವಿ. ಬಟ್ ಅದಾದಮೇಲೆ ದೀಪಾವಳಿ ಆದಮೇಲೆ ನಾವು ಮಿಡ್ಲೊಮ್ಮೆ ಹೋಗಿದ್ವಿ. ಬಟ್ ಅವಾಗ ನಾವು ಆಗಸ್ಟ್ 15ಕ್ಕೆ ಹೋಗಿದಾಗಿಂದ ಮತ್ತೆ ಜನವರಿ ಅಂದರೆ ಮಿಡ್ಲೊಮ್ಮೆ ಹೋಗಿದ್ವಲ್ಲ, ಅವಾಗ ತುಂಬ ಅಂದರೆ ಆಫರಲ್ಲಿ ತುಂಬ ವ್ಯತ್ಯಾಸ ಇತ್ತು. ಅವಾಗೆಲ್ಲ ಕೇಳಿದಾಗ ಇಲ್ಲ, ಜನವರಿ ಮತ್ತು ಆಗಸ್ಟ್ 15, ಜನವರಿ 26 ಮತ್ತು ಆಗಸ್ಟ್ 15 ಇವೆರಡು ದಿನ ಜಾಸ್ತಿ ಅವರು ಆಫರ್ಗಳನ್ನೆಲ್ಲ ಬಿಟ್ಟಿರ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಜನವರಿ 26 ಅದು ನಾನು ಕಾಯ್ಕೊಂಡು ಕೂತ್ಕೊಂಡು ಹೋಗಿ ಎಲ್ಲ ನಮ್ಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಆಫರ್ಗಳು. ಕೆಲವೊಂದು 50% ಇತ್ತು, ಕೆಲವೊಂದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಶಾಂಪೂ ಮತ್ತು ಲಿಕ್ವಿಡ್ ಎಲ್ಲ ಎಷ್ಟೊಂದು ಬೈ ಒನ್ ಮಮ್ಮ ಅರ್ತ್ ಇರ್ಬೋದು, ಬೇಕು ಎಷ್ಟೊಂದು ಒಳ್ಳೆ ಕ್ವಾಲಿಟಿ ಶಾಂಪೂಗಳೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದು. ಎಷ್ಟೊಂದು ಸಾಂಬಾರ್ ಪೌಡ್ರದ್ದು ಆಯ್ತು, ಎಷ್ಟೊಂದು ಒಂದೊಂದು ಬ್ರ್ಯಾಂಡದ್ದು ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಎಲ್ಲ ಇದು. ಮತ್ತು ಆಫರು 50%, 70% ಎಲ್ಲ ಇತ್ತು. ಚೆನ್ನಾಗಿ ಅನ್ನಿಸ್ತು ನಮಗೆ. ಜಾಸ್ತಿ ಸ್ವಲ್ಪ ಹಾಕೋ ಕೈಲೇ ಜಾಸ್ತಿ ತೊಗೊಂಡು ಬಂದಿದ್ದೇವೆ ನಾವು. ತೋರಿಸ್ತೇನೆ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಬನ್ನಿ ನೋಡೋಣ. ನಾವು ಏನೇನು ತೊಗೊಂಡು ಬಂದ್ವಿ ಅಂದರೆ ನೋಡಿ, ಇವೆಲ್ಲ ತೊಗೊಂಡು ಬಂದಿರೋ ಐಟಮ್ಗಳು ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಅವನ್ನ ಒಂದೊಂದಾಗಿ ತೋರಿಸ್ತೇನೆ ನಾನು ನಿಮಗೆ ಏನೇನು ತೊಗೊಂಡು ಬಂದ್ವಿ ಅಂತಂದು. ಮೊದಲಿಗೆ ಬಂದ್ಬಿಟ್ಟು ಇದು ಗೋಧಿ ಹಿಟ್ಟು 10 kg ಗೋಧಿ ಹಿಟ್ಟಿಂದು ಚೀಲ. ಇದು ಬಂದುಬಿಟ್ಟು ನೋಡಿ 10 kg ತುಂಬ ಅಂದರೆ ತುಂಬ ಕಡಿಮೆ ಸಿಕ್ತು ನಮಗೆ. ಇದ್ರದ್ದು MRP ಬಂದೆ 500 ಇದೆ, ಬಟ್ ನಮಗೆ 350 ಏನೋ ಬಿತ್ತು. 10 kgದು ಗೋಧಿ ಹಿಟ್ಟು. ಅದೇ ರೀತಿ ತುಂಬ ಪ್ರಾಡಕ್ಟ್ಗಳು ಈ ರೀತಿ ನಾವು. ಇದು ವಾಷಿಂಗ್ ಮಿಷಿನ್ ಲಿಕ್ವಿಡು 5 kg ಇದೆ. ಇದನ್ನು ಬಂದ್ಬಿಟ್ಟು ತುಂಬ ಆಫರಲ್ಲಿ ಅಂದರೆ ಕಡಿಮೆ ಪ್ರೈಸಲ್ಲೇ ಸಿಕ್ತು ನಮಗೆ. ಈ ರೀತಿ ನಮಗೆ ಬೇಕಾಗಿರೋದು ಅಂದರೆ ಜಾಸ್ತಿ ಯೂಸ್ ಆಗೋದು ಅಂದರೆ ತುಂಬ ಬೇರೆ ಕಡೆ ಎಲ್ಲ ಕಾಸ್ಟ್ಲಿಯಾಗಿ ಸಿಗೋದನ್ನು ನಾವು ಅಲ್ಲೇ ತೊಗೊಂಡು ಬಂದ್ವಿ. ಈಗ ಒಂದೊಂದು ಸಾಮಾನು ತೋರಿಸ್ಬೇಕಾದ್ರೆ ತುಂಬ ಇದಾಗುತ್ತೆ, ಯಾಕಂದರೆ ತುಂಬ ಎಲ್ಲನೂ ಜಾಸ್ತಿ ಇದಾವೆಲ್ಲ. ಮಸಾಲೆ ಐಟಮ್ ಆಯಿತು, ಬೈ ಒನ್ ಗೆಟ್ ಒನ್ ಫ್ರೀ ಇದ್ದು. ಇವೆಲ್ಲ ಗರಂ ಮಸಾಲ, ಫ್ರೆಶ್ ಲಾಕ್ ಅವ್ರದ್ದು ಅಂದರೆ ಒಂದೊಂದು ಬ್ರ್ಯಾಂಡ್ ಮೇಲೆ. ಇದು ಗುಡ್ಲೆ ಅವರು ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದು. ಸಾಸು ಇದಾಯಿತು, ನೂಡಲ್ಸು, ಸೋಪು, ತೆಂಗಿನಕಾಯಿದು ಹಸಿ ಕೊಬ್ಬರಿ ಬೇಕಿತ್ತು ಅಂದರೆ ನನಗೆ, ಅದಕ್ಕೆ ಈ ಥರ ತಗೊಂಡು ಬಂದೆ. ಇದೆಲ್ಲ ಗರಂ ಮಸಾಲ ಅದೆಲ್ಲ ಇದೆ ಇದರಲ್ಲಿ. ಈ ಬ್ಯಾಗಲ್ಲಿ ಬಂದ್ಬಿಟ್ಟು ಇದು ಜೋಳದ ಚುರ್ಮರಿ. ಇದು ಜೋಳದ ಚುರ್ಮರಿ ಸಿಕ್ತು ನನಗೆ ಅಲ್ಲಿ ಡಿಮಾರ್ಟಲ್ಲಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ತೊಗೊಂಡು ಬಂದೆ. ಇದು 50 ರೂಪಾಯಿ, ಬಟ್ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಅದೇ ರೀತಿ ಇದರಲ್ಲಿ ಇದು ಮಕ್ಕೈ ಅಂದರೆ ಗೊಂಜಾಳದ್ದು ಅವಲಕ್ಕಿ, ಗೊಂಜಾಳ ಹೂವು ಅಂತಂದು ಇಲ್ಲಿದೆಲ್ಲ. ಇದು ಈ ರೀತಿ ಇದೆ ಅವಲಕ್ಕಿ, ಗೊಂಜಾಳ ಅವಲಕ್ಕಿ. ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ ತಗೊಂಡು ಬಂದಿದ್ದೀನಿ. ಇನ್ನೊಂದು ಇದು ರಾಗಿ ಅವಲಕ್ಕಿ, ಇದು ಹೆಂಗಾಗತ್ತೇನೋ. ಇವೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇದು, ಅದಕ್ಕೋಸ್ಕರ ಎಲ್ಲ ತಗೊಂಡು ಬಂದಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಇದು ಪಾಸ್ತಾದು ಸೇವಿಗೆ ಉಪ್ಪಿಟ್ಟು, ನೂಡಲ್ಸ್. ಒಂದು ನಾರ್ಮಲ್ ತೊಗೊಂಡಿದ್ದೀವಿ. ಒಂದು ಇದನ್ನು ಪಾಲಕ್ದು ಮ್ಯಾಗಿಲಿ ಪಾಲಕ್ದು ಇತ್ತು, ಅದಕ್ಕೆ ಹೊಸ್ದಾಗಿತ್ತು. ನೋಡೋಣ ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೀವಿ. ಇವೆಲ್ಲ ಅಂದರೆ
ಜಾಸ್ತಿ ನಮಗೆ ಮನೆಗೆ ಏನೇನು ಯೂಸ್ ಆಗುತ್ತಲ್ಲ ಅವೆಲ್ಲ ತಗೊಂಡು ಬಂದಿದ್ದೀವಿ. ಸೋಯಾ ಬೀನ್ಸು, ಅಂಟು, ನನಗೆ ಉಂಡೆ ಕಟ್ಟೋಕ್ಕೆ ಅಂಟು ಬೇಕಿತ್ತು, ಅದು ಸಿಕ್ತು ಡಿಮಾರ್ಟಲ್ಲಿ, ಅದಕ್ಕೋಸ್ಕರ ತಗೊಂಡೆ. ಶಾವಿಗೆ, ಇದು ಉಪ್ಪು, ರಾಕ್ ಸಾಲ್ಟ್ ಅಂತ ಎಲ್ಲ. ಇದು ನಮಗೆ ಜಾಸ್ತಿ ಯೂಸ್ ಆಗೋದು ತೊಗರಿಬೇಳೆ, ಈ ಥರದ್ದೆಲ್ಲ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಸಕ್ಕರೆ ಎಲ್ಲ ಜಾಸ್ತಿ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಸಕ್ಕರೆ. ಇದು ಬಂದ್ಬಿಟ್ಟು ಇದು ಮಕಾನ, ತುಂಬ ಹೆಲ್ತಿ, ಒಳ್ಳೆಯದು. ಮಕಾನ ತಗೊಂಡಿದ್ದೀವಿ. ಡ್ರೈ ಫ್ರೂಟ್ಸ್ನೆಲ್ಲ ತುಂಬ ಆಫರ್ ಇತ್ತು. ಮೇನಲ್ಲಿ ಅಂದರೆ ಡ್ರೈ ಫ್ರೂಟ್ಸು ಮತ್ತು ಈ ಥರ ಲಿಕ್ವಿಡು, ಶಾಂಪೂ, ಈ ರೀತಿ ಇದೆ, ಜಾಸ್ತಿ ಇದೆ ಇತ್ತು. ಇದು ಗೋಡಂಬಿ, ಬಾದಾಮಿ, ಪಿಸ್ತಾ, ಆಯಿಲ್ ಪ್ಯಾಕೆಟು, ತೆಂಗಿನಕಾಯಿ ಎಲ್ಲ ತಗೊಂಡು ಬಂದಿದ್ದೀವಿ. ಒಂದು ಪೌಚು, ಮನೆಗೆಲ್ಲ ಬೇಕಾಗುತ್ತಲ್ಲ, ರಿಮೋಟು, ಟೆಂಪಿಸ್ಗೆಲ್ಲ, ಅದಕ್ಕೋಸ್ಕರ. ಇದು ಒಂದು ಬಾಜ್ರಾ, ಅದು ಅದೇ ಹೇಳಿದ್ನಲ್ಲ ಅಲ್ಲ, ಅದು ರಾಗಿದೊಂದು, ಜೋಳದೊಂದು, ಇದು ಬಾಕ್ರಾ ಅಂದರೆ ನಾವು ಇದು ಯಾವುದು ಅಂದರೆ ಸಂಕ್ರಾಂತಿ ಎಲ್ಲ ರೊಟ್ಟಿ ಮಾಡ್ತೀವಲ್ಲ, ಯಾವುದು ಹೆಸರು ನೆನಪಾಗ್ತಾ ಇಲ್ಲ. ಯಾವುದು ಬಾಜ್ರಾ ಅಂದರೆ ಸಂಕ್ರಾಂತಿಲಿ ರೊಟ್ಟಿ ಮಾಡ್ತೇವಲ್ಲ ನಾವು, ಅದ್ರ ಹೆಸರು ಹೇಳ್ಕೊಂಡು ನೋಡಿಕೊಂಡು ಹೇಳ್ತೀನಿ. ಇದೆ, ನೆನಪಿದೆ, ಬಟ್ ಬರ್ತಿಲ್ಲ ಇವಾಗ ಹೇಳ್ಬೇಕಾದ್ರೆ, ಅದಕ್ಕೋಸ್ಕರ. ಇಲ್ಲಿ ಇವರು ಬಾಜ್ರಾ ಅಂತ ಹೇಳ್ತಾರೆ. ಹಿಂಗೆ ಅದು ನೆನಪಿದೆ, ಹೇಳಕ್ಕೆ ಬರ್ತಿಲ್ಲ. ಮಸಾಲೆ ಎಲ್ಲ ತೋರಿಸಿದೆ. ಅದೇ ಲಿಕ್ವಿಡು, ಇದೆಲ್ಲ ಜಾಸ್ತಿ ಮನೆಗೆಲ್ಲ ಜಾಸ್ತಿ ಯೂಸ್ ಆಗುವಂಥ ಐಟಮ್ಗಳೆಲ್ಲ ತಗೊಂಡು ಬಂದಿದೆ. ಇದು 56 ರೂಪಾಯಿಗೆ ಅಷ್ಟೇ ಸಿಕ್ತು. ಜಾಸ್ತಿ ಬೈ ಒನ್ ಗೆಟ್ ಒನ್ ಎಲ್ಲ ಫ್ರೀ ಇದ್ದು, ಅದಕ್ಕೋಸ್ಕರ ಮನೆಗೆ ಬೇಕಾಗಿರೋಂಥ ಎಲ್ಲ ಸಾಮಾನುಗಳನ್ನು ತಗೊಂಡು ಬಂದ್ವಿ. ನಮ್ಮದು ಅಲ್ಲಿ ಬಿಲ್ ಬಂದುಬಿಟ್ಟು 8,000 ಏನೋ ಆಯಿತು ಎಲ್ಲದಕ್ಕೂ. 8,000 ಅಂದರೆ ಒಮ್ಮೆ ತೊಗೊಂಡು ಬಂದರೆ ಮತ್ತೆ ಅಗಲೇ ತೊಗೋಕ್ಕೆ ಇದಾಗಬಾರ್ದಂತೆ ಜಾಸ್ತಿನೇ ತೊಗೊಂಡು ಬಂದಿದ್ದೇವೆ. ಒಂದು 2-3 ತಿಂಗಳಿಗೆ ಎಷ್ಟೊಂದು ಪ್ಲ್ಯಾನ್ ಇಟ್ಕೊಂಡು ಬಂದಿದ್ದೀನಿ. ನೋಡಬೇಕು ಎಷ್ಟು ದಿನ ಬರುತ್ತೇನೋ ಅಂತ. ನೆಕ್ಸ್ಟ್ ಟೈಮು ನಿಮ್ಗೆ ಎಲ್ಲೆಲ್ಲರೂ ನಿಯರ್ ಇದ್ದರೆ ಡಿಮಾರ್ಟ್ ಎಲ್ಲ, ಇವಾಗ ಫೆಬ್ರವರಿ 14 ಇರುತ್ತೆ ಅಂತಿದ್ದಾರೆ, ಬಟ್ ಅದೆಷ್ಟಿರುತ್ತೆ ಗೊತ್ತಿಲ್ಲ. ಆಗಸ್ಟ್ 15 ದಿನ ಮತ್ತು ಜನವರಿ 26 ದಿನ ಜಾಸ್ತಿ ಇದು ಇರುತ್ತೆ ಆಫರ್ಸ್ಗಳೆಲ್ಲ. ನೋಡಿ, ಅನುಕೂಲ ಆದರೆ ನೀವು ಹೋಗಿ ತೊಗೊಂಡು ಬನ್ನಿ. ಥ್ಯಾಂಕ್ ಯು.